ತಪ್ಪು 100% ಅದಕ್ಕೆ ಅದಕ್ಕೆ ನಾವು ಈಗಾಗಲೇ ಕೂಡ ನಾವು ನಿನ್ನೆ ಈಗಾಗಲೇ ಕೂಡ ನಾವು ಮುಖ್ಯಮಂತ್ರಿ ಜೊತೆ ಕೂಡ ನಾವೆಲ್ಲ ಕೂಡ ಅಧಿಕಾರಿಗಳ ಜೊತೆಗೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಜೊತೆ ಕೂಡ ನಾವೆಲ್ಲ ನಿಂತು ನಾವು ಮಾತಾಡ್ಕೊಂಡಿದ್ದೀವಿ. ಫಸ್ಟ್ ನಮ್ಮ ಏಮ್ ಇರೋದು ನಮ್ಮ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿದ್ದು ನಾವು ನಮ್ಮ ಬ್ಯಾಂಕ್ದು ಅಂದರೆ ನಮ್ಮ ಸರ್ಕಾರದ ಹಣವನ್ನು ಎಲ್ಲಿ ಕೂಡ ಹೋಗ್ಲಾರ್ದಂತಾನೆ ಅದನ್ನು ನಮ್ಮ ಅಕೌಂಟಿಗೆ ಮತ್ತೆ ವಾಪಸ್ ತರಿಸ್ಕೊಳ್ಳೋದು ಭಾಳ ದೊಡ್ಡ ನಮ್ಮ ಟಾಸ್ಕ್ ಆಗಿದೆ. ಇವತ್ತು ಸಾಯಂಕಾಲದ ಡೆಡ್ಲೈನ್ ಕೊಟ್ಟಿದ್ವಿ 6 ಗಂಟೆ ಒಳಗಡೆ ತಾವು ಮಾಡಲಿಲ್ಲ ಅಂದರೆ ತಮ್ಮ ಎಲ್ಲ ಬ್ಯಾಂಕಿನ ಚೇರ್ಮನ್ನಿಂದ ಹಿಡಿದು ಡೈರೆಕ್ಟ್ರಿಂದ ಹಿಡಿದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ರ ಚೇರ್ಮನ್ನಿಂದ ಹಿಡಿದು ಎಲ್ಲ ಅಧಿಕಾರಿಗಳ ಮೇಲೆ ನಾವು ಇವತ್ತು FIR ಮಾಡ್ತಾಯಿದ್ದೀವಿ. 6 ಗಂಟೆವರೆಗೆ ನಾವು ಕೊಟ್ಟಿದ್ದೀವಿ. 6 ಗಂಟೆ ಒಳಗೆ ಹಣ ಹಿಂದಿರುಗಿಸ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಇನ್ನೊಂದು ತಾವು ಹೇಳ್ದಂಗೆ ಕೂಡ ಇವತ್ತು MD ಅವರ ಪಾತ್ರ ಅವರ ಪಾತ್ರ ಇವತ್ತೇನಾದರೂ CID ತನಿಖೆ ಕೊಟ್ಟ ಮೇಲೆ ಇಮ್ಮಿಡಿಯೇಟ್ ಏನಾದರೂ ನಾಳೆನೇ ಭದ್ರನೇ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ತಗೊಳ್ತೀವಿ. FIR ಯಾವ ರೀತಿ ಆಗಿದೆ ಇವತ್ತು ಹೋಗಿದ್ದಾರೆ ಅವನಿಗೆ ಯಾಕೆ ನೇಣಿಗೆ ಶರಣ ಆದ, ಇದರಲ್ಲಿ MD ಒತ್ತಡ ಏನನ್ನಿತ್ತ ಅಥವಾ ಇನ್ನೊಬ್ರು ಯಾರನ್ನು ಒತ್ತಡ ಮಾಡಿದ್ದಾರೆ ಅವನಿಗೆ, ಇವನ್ನೆಲ್ಲ ಕೂಡ ಪರಿಶೀಲನೆ ಮಾಡಬೇಕಲ್ಲ. ನಾವು ಕ್ರಮ ತೆಗೆದುಕೊಳ್ಳೋದಂತೂ ಇದನ್ನು ಯಾವುದೇ ಕಾರಣಕ್ಕೂ MD ಮೇಲೆ ಸಾಫ್ಟ್ ಕಾರ್ನರ್ ಇಲ್ಲ, ಇನ್ನೊಬ್ಬ ಅಧಿಕಾರಿ ಮೇಲಿಲ್ಲ, ಇನ್ನೊಬ್ಬರ ಮೇಲಿಲ್ಲ. ನಾವು ಖಂಡಿತವಾಗಿ ಕೂಡ ಕಠಿಣ ಕ್ರಮ ತಗೊಳ್ಳೋಕ್ಕೆ ನಾವು ನಿರ್ಧಾರ ಮಾಡಿದ್ವಿ. FSA ಅಂದರೆ ಈ ರಿಪೋರ್ಟ್ ಬರಬೇಕಂತೇಳಿ ಇವತ್ತು ಹೋಗಿದ್ದಾರೆ, ಅವ್ರು ನಾಳೆ ಏನು ಮಾಡ್ತಿದ್ದಾರೆ, ಅಲ್ಲಿಂದ ಯಾತಕ್ಕಾಗಿದೆ, ಇವನ್ನೆಲ್ಲ ಕೂಡ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಒಬ್ಬ ನಮ್ಮ ಅಧಿಕಾರಿ ಪಾಪ ಬಡ ಅಧಿಕಾರಿ ಅವನ ಸಾವಿಗೆ ಭಾಳ ದೊಡ್ಡ ಇದಾಗುತ್ತೆ. ಇದರಲ್ಲಿ ಅವ್ನ ಸಾವಿಗೆ ಯಾರಾದರೂ ಕಾರಣರಾಗಿರ್ತಾರೆ ಖಂಡಿತವಾಗಿ ನಾವು ಕ್ರಮ ಇಲ್ಲ ಬರ್ತೀನಿ, ನಾನೇ ಹೋಗಿ ಬರ್ತೀನಿ. ನಮ್ಮ ಅಧಿಕಾರಿಗಳೆಲ್ಲ ಹೋಗಿದ್ದರು ನಿನ್ನೆ ಕೂಡ ಕ್ರಿಮಿನೇಷನಲ್ಲಿ ಕೂಡ ಭಾಗಿಯಾಗಿದ್ದರು. ನಾನು ಕೂಡ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದೆ ನಿನ್ನೆ ಅವ್ರ ಮಿಸ್ಸಸ್ ಹತ್ರ ಕೂಡ. ಅವರು ನಿನ್ನೆ ಎಲ್ಲ ಭಾಳ ದುಃಖದಲ್ಲಿದ್ದರು. ನಾನೇ ಹೋಗಿ ಬರ್ತೀನಿ. ನಾನು ಹೋಗ್ಬಿಟ್ಟು ಅವ್ರ ಮಕ್ಕಳನ್ನ ಮಾತಾಡಿಕೊಂಡು ಅವ್ರ ಮಕ್ಕಳಿಗೆ ಆ ತಾಯಿಗೆ ನಿಜವಾಗ್ಲೂ ಅವ್ರ ಮೇಲೆ ಡಿಪೆಂಡ್ ಇದ್ದಾರಂತ ಪಾಪ. ಅವರು ಕೂಡ ನಿನ್ನೆ ನನಗೆ ವರದಿ ನೋಡ್ತಾ ಇದ್ದರೆ ಅವ್ರು ಯಾರೋ ತೀರ್ಕೊಂಡಾಗ ಕ್ರಿಮಿನೇಷನ್ಗೆ ಹೋಗಿ ಬರೋಷ್ಟೊಳಗಡೆ ಇವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತೇಳಿ. ಚಿನ್ನಾನ ಮಾರ್ಬೇಕು ಸರಿ, ಆದ್ರೆ ಅದನ್ನ ಅಟ್ಟಿಕಾದಲ್ಲೇ ಯಾಕೆ ಮಾರ್ಬೇಕು ಹೇಳಿ? ಯಾಕಂದ್ರೆ ಅಟ್ಟಿಕಾದಲ್ಲಿ ಜರ್ಮನ್ ಟೆಕ್ನಾಲಜಿಯಿಂದ ನಿಮ್ಮ ಒಡವೆಗಳನ್ನ 100% ಅಕ್ಯುರೆಸಿಯಿಂದ ವ್ಯಾಲ್ಯೂ ಚೆಕ್ ಮಾಡ್ತಾರೆ. ಬೇರೆ ಕಡೆ ನಿಮ್ಮ ಒಡವೆ ಮೇಲೆ ಆಸಿಡ್ ಹಾಕಿನೋ ಇಲ್ಲ ಚೈನೀಸ್ ಟೆಕ್ನಾಲಜಿಯಿಂದಾನೋ ಪ್ಯೂರಿಟಿ ಚೆಕ್ ಮಾಡಿದಾಗ ನಿಮ್ಮ ಒಡವೆಗೆ ಪೂರ್ತಿ ವ್ಯಾಲ್ಯೂ ಸಿಗೋದಿಲ್ಲ. ನಿಮ್ಮನೆ ಪಕ್ಕದಲ್ಲೇ ಅಟ್ಟಿಕಾ ಇರುವಾಗ ಬೇರೆ ಕಡೆ ಹೋಗಿ ಮೋಸ ಹೋಗ್ಬೇಡಿ. ಅಟ್ಟಿಕಾ ಗೋಲ್ಡ್ ಕಂಪನಿ. ಭಾಳ ದುಃಖ ಆಗುತ್ತೆ ಪಾಪ. ಯಾರಾದರೂ ಕೂಡ ಅಧಿಕಾರಿ ಅಂತ ದೊಡ್ಡ ಅಂದರೆ ಚಿಕ್ಕ ಅಧಿಕಾರಿ, ಅವನೇನು ದೊಡ್ಡ ಅಧಿಕಾರಿ ಕೂಡ ಅಲ್ಲ, ಇನ್ನು ಭಾಳ ದೊಡ್ಡ ಅಧಿಕಾರಿ ಅಂದರೆ ಏನಾದರೂ ಅನ್ನಲಿಕ್ಕೆ ಅವನು ವ್ಯಾಪ್ತಿ. ಬಟ್ ಅವ್ನಿಗೆ ಏನು ಒತ್ತಡದಿಂದ ಯಾವ ಬ್ಯಾಂಕರ್ ಅವ್ರು ಮಾಡಿದಾರೋ ನನಗೆ ಭಾಳ ಇಂಪಾರ್ಟೆಂಟ್ ಆಗಿದೆ. ಇವತ್ತು ನಮ್ಮ ಎಲ್ಲ ಹಣವನ್ನು ಕೆಲವು ಬ್ಯಾಂಕ್ಗಳಲ್ಲಿ ಇಡ್ತೀವಿ. ನಾಟ್ ಓನ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ, ಪ್ರತಿಯೊಂದು ಬ್ಯಾಂಕಲ್ಲಿ ಕೂಡ ನ್ಯಾಷನಲೈಸ್ ಬ್ಯಾಂಕಲ್ಲೇ ಇಡ್ತೀವಿ ನಾವು. ಎಲ್ಲಿ ಕೂಡ ನಾವು ಅದನ್ನು ಹಣವನ್ನು ಬೇರೆ ಬ್ಯಾಂಕ್ಗಳಿಗೆ ಮಾಡಲ್ಲ. ಯಾಕಂದರೆ ಇಂಥ ಇದನ್ನು ತೊಗೊಂಡು ಅಲ್ಲಿನ ಡೆಪಾಸಿಟ್ ಅದ್ರಿಗೆ ಬಂದರೆ ಕೂಡ ಅಲ್ಲಿರೋಂಥ ಬರೋಂಥ ನಮಗೇನಾದರೂ ಡೆಪಾಸಿಟ್ಗೆ ನಮಗೇನಾದರೂ ಇಂಟ್ರೆಸ್ಟ್ ಬಂದರೂ ಕೂಡ ನಾವು ಮತ್ತೆ ಸರ್ಕಾರಕ್ಕೆ ನಾವು ವಾಪಸ್ ತೊಗೊತೀವಿ. ಅದನ್ನು ಯಾರು ಕೂಡ ದುರುಪಯೋಗ ಮಾಡ್ಕೊಳ್ಳೋಕ್ಕಾಗಲ್ಲ. ಬಟ್ ಇದನ್ನು ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಈ ಲೆಕ್ಕಾಧಿಕಾರಿ ಅಂದರೆ ಚಂದ್ರಶೇಖರ್ ಅಂತ ಲೆಕ್ಕಾಧಿಕಾರಿ ಅದಕ್ಕೆ ಹೆಂಗೆ ತೊಗೊಂಡ ಅಂತೇಳಿ ಅವನು ಸಹಿ ಮಾಡಿದರೆ ಅವನಿಗೆ ಪಾಸ್ಬುಕ್ ಇರುತ್ತೆ, SB ಅಕೌಂಟ್ ಅವನ ಹೆಸರು ಮೇಲೆ ಇರುತ್ತೆ. MD ಅನ್ನೋದಕ್ಕಿಂತ ಮುಖ್ಯವಾಗಿ ಅವನ ಹೆಸರು ಮೇಲೆ ಇರುತ್ತೆ. ಅದನ್ನು ಒತ್ತಡ ಮಾಡಿದ್ದು ಯಾರು ಅವ್ರು ಹೇಳಿದಾರಂತ? ಹಾಂ ಅದು ನನಗೆ ಗೊತ್ತಿಲ್ಲ, ಮಹದೇವ್ ಅವ್ರ ಬಗ್ಗೆ ಗೊತ್ತಿಲ್ಲ. ಇಲ್ಲ, ನಮ್ಮ ವ್ಯಾಪ್ತಿಗೆ ಬರುತ್ತೆ. ಬಟ್ ಎಲ್ಲ ಅಮೌಂಟ್ ಇರುತ್ತೆ, ಬೇರೆ ಬೇರೆ ಇಲಾಖೆದು ಕೂಡ ಅಮೌಂಟ್ ಅಲ್ಲಿಗೆ ಬರ್ತಾ ಇರುತ್ತೆ. ಮುಚ್ಚಾಕ್ತಿದ್ರು. ಹೌದೌದು, ಅದನ್ನೆಲ್ಲ ಇವತ್ತು ಅಲ್ಲಿ ಸೂಸೈಡ್ ಆಗಿದ್ದಕ್ಕೇ ಇಲ್ಲಿ ಬಹಿರಂಗ ಆಯ್ತಿದ್ದಲ್ಲ. ಹಾಂ, ನಾನು ಕೇಳಿದೆ ಎದಕ್ಕೆ ಇಲ್ಲ ಸರ್, ಇದು ಅಷ್ಟರೊಳಗೆ ನಾವು ಸೋಮವಾರದೊಳಗಡೆ ನಾವು ಮಾಡ್ತಾ ಇದ್ದೀವಿ, ನನಗಿನ್ನೂ ಇದುವರೆಗೆ ಸಿಗಲಿಲ್ಲ. ಅವರು ನಾವು ಇವತ್ತು ಸಾಯಂಕಾಲದೊಳಗಡೆ ಅವ್ರಿಗೆ ಡೆಡ್ಲೈನ್ ಮಾಡಿದ್ದೀವಿ.